ಹಲೋ ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತೇನು ನೋಡ್ತಿದ್ದೀವಿ ಅಂತಂದ್ರೆ ಆರ್ಮಿ ಸೈನ್ಸ್ ಡೇ 15ಗೆ ಸ್ವಾಗತ. ಹಾಗೆ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡ್ಕೊಂಬರೋಣ. ಮೊದಲನೇ ಪ್ರಶ್ನೆ ನೋಡಿ, ಮಾನವನ ದೇಹದಲ್ಲಿ ಅತಿ ದೊಡ್ಡ ಗ್ರಂಥಿ ಯಾವುದು? ಲಿವರ್ ಆಗುತ್ತೆ. ಉತ್ತರ ನೋಡಿ ಯಕೃತ್. ಹಾಗೆ ಎರಡನೇ ಪ್ರಶ್ನೆ ಕಡೆ ಬರೋಣ. ರಕ್ತದ ಕೆಂಪು ಬಣ್ಣಕ್ಕೆ ಕಾರಣವಾದ ಪದಾರ್ಥ ಯಾವುದು? ಇದಕ್ಕೆ ಉತ್ತರ ನೋಡೋದಾದ್ರೆ ಹಿಮೋಗ್ಲೋಬಿನ್. ಹಾಗೆ ಮೂರನೇ ಪ್ರಶ್ನೆ ಕಡೆ ಬಂದರೆ ವಿದ್ಯುತ್ ಪ್ರತಿರೋಧದ ಎಸ್ಐ ಘಟಕ ಯಾವುದು? ಓಮ್ ಆಗುತ್ತೆ. ಓಕೆ. ನಾಲ್ಕನೇ ಪ್ರಶ್ನೆ ನೋಡಿ, ಸಸ್ಯಗಳಲ್ಲಿ ಆಹಾರ ತಯಾರಾಗುವ ಪ್ರಕ್ರಿಯೆ ಯಾವುದು? ಪ್ರಕಾಶ ಸಂಶ್ಲೇಷಣೆ. ಆಮೇಲೆ ಐದನೇ ಪ್ರಶ್ನೆ, ಧ್ವನಿ ಶೂನ್ಯದಲ್ಲಿ ಸಂಚರಿಸುವ ಕಾರಣ ಏನು? ಮಾಧ್ಯಮ ಇಲ್ಲ. ಓಕೆ. ಆರನೇ ಪ್ರಶ್ನೆ ನೋಡೋದಾದ್ರೆ ನೀರಿನ ರಾಸಾಯನಿಕ ಸೂತ್ರ ಯಾವುದು? H2O. ಹಾಗೆ ನಮ್ಮ ಚಲನ್ ಇವತ್ತಿಗೆ ಅಂದರೆ ಇವತ್ತಲ್ಲ, ಶನಿವಾರ ಅಂದರೆ ಮೇ 9ಕ್ಕೆ 1 ಇಯರ್ ಆಯಿತು. ಅಂದರೆ 1 ಇಯರ್ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ 1 ಇಯರ್ ತುಂಬಿತು. ಸೊ ಅದಕ್ಕೆ 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟೆಡ್ ಆದರೆ 419 ಇದ್ದಾರೆ. ಓಕೆ. 500 ಸಬ್ಸ್ಕ್ರೈಬರ್ಸ್ ಮೇ 9 ಅವತ್ತು ಲೈವ್ ಬರ್ತೀನಿ. ಲೈವ್ ಬಂದಾದ ನಂತರ ನಿಮ್ಮ ಜೊತೆ ಡಿಸ್ಕಷನ್ ಮಾಡೋಣ. ಸೊ ಯಾವ ಜಾಬ್ ಹೇಗೆ, ಯಾವ ರೀತಿ, ಏನು ಓದಬೇಕು, ಸೊ ಹಾಗೆ ಡೈಲಿ ಲಾಗ್ ಜೊತೆ ಸೊ ಲೈವಲ್ಲಿ ಬಂದು ಮಾತಾಡೋಣ ಪರ್ಸನಲ್ ಆಗಿ. ಓಕೆ. ಸಬ್ಸ್ಕ್ರೈಬರ್ಸ್ ರೀಚ್ ಆದರೆ. ಓಕೆ. 7th ಕ್ವಶನ್ ನೋಡ್ರಿ, ಮಾನವನ ಹೃದಯದಲ್ಲಿ ಎಷ್ಟು ಕೊಠಡಿಗಳಿವೆ? 4 ಕೊಠಡಿಗಳಿವೆ. 8ನೇ ಪ್ರಶ್ನೆ, ಭೂಮಿಯ ಅತಿ ಸಮೀಪದ ಗ್ರಹ ಯಾವುದು? ಶುಕ್ರ, ವೆನಿಸ್ ಅಂತಾರೆ. ಬೆಳಕಿನ ವೇಗ ಎಷ್ಟು? ಇದು ನೋಡ್ರಿ 3 × 10⁸ m/s. ಆಮೇಲೆ ವಿಟಮಿನ್ ಸಿ ಕೊರತೆಯಿಂದ ಯಾವ ರೋಗ ಬರುತ್ತದೆ? ಸ್ಕರ್ವಿ ರೋಗ. ರಕ್ತವನ್ನು ಶುದ್ಧೀಕರಿಸುವ ಅಂಗ ಯಾವುದು? ಮೂತ್ರಪಿಂಡ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರುತ್ತವೆ ಇವು. ಓಕೆ. 12ನೇ ಪ್ರಶ್ನೆ ನೋಡ್ರಿ, ವಿದ್ಯುತ್ ದೀಪದಲ್ಲಿ ಯಾವ ಅನಿಲ ಬಳಸುತ್ತಾರೆ? ಅರ್ಗಾನ್. ವಿದ್ಯುತ್ ದೀಪದಲ್ಲಿ ಅರ್ಗಾನ್ ಅನಿಲವನ್ನು ಬಳಸುತ್ತಾರೆ. 13ನೇ ಪ್ರಶ್ನೆಯನ್ನು ನೋಡೋದಾದರೆ ಮಾನವ ದೇಹದ ಸಾಮಾನ್ಯ ತಾಪಮಾನ ಎಷ್ಟು? ಅಂದರೆ ಮನುಷ್ಯನ ದೇಹದಲ್ಲಿ ಮಿನಿಮಮ್, ಕಡಿಮೆ ಅಂದರೂ ಸಾಮಾನ್ಯವಾಗಿ ಅವನ ತಾಪಮಾನ ಎಷ್ಟಿರಬೇಕು ಅಂತ ಕೇಳ್ತಾರೆ. ಸೊ 37°C ತಾಪಮಾನ ಮಾನವನದು ಇರಬೇಕು. ಹಾಗೆ DNA ಪೂರ್ಣ ರೂಪ ಏನು? DNA ಪೂರ್ಣ ರೂಪ ಎಷ್ಟು ಸಲ ಕೇಳ್ತಾರೆ ನೋಡ್ರಿ ಇದನ್ನ. ಡಯೋ ಎಕ್ಸ್ರಿ ಬೌನ್ಸ್ ಸೆಲ್ಸಿಕ್ ಆ್ಯಸಿಡ್ ಅಂತ ಹೇಳ್ತಾರೆ. 15ನೇ ಪ್ರಶ್ನೆ ನೋಡ್ರಿ, ಸೂರ್ಯನಲ್ಲಿರುವ ಮುಖ್ಯ ಅನಿಲ ಯಾವುದು? ಹೈಡ್ರೋಜನ್. ಸೂರ್ಯನಲ್ಲಿ ಮುಖ್ಯವಾದ ಅನಿಲ ನೋಡೋದಾದರೆ ಹೈಡ್ರೋಜನ್ ಕಂಡು ಬರುತ್ತೆ. ಓಕೆ. 16ನೇ ಪ್ರಶ್ನೆ, ವಿದ್ಯುತ್ ಹರಿವಿನ ಘಟಕ ಯಾವುದು? ಆಂಪಿಯರ್ ಆಗುತ್ತೆ. ವಿದ್ಯುತ್ ಹರಿವಿನ ಘಟಕ ಆಂಪಿಯರ್. ಎಲುಬು ಮತ್ತು ಹಲ್ಲುಗಳಲ್ಲಿ ಇರುವ ಮುಖ್ಯ ಖನಿಜ ಯಾವುದು? ಖನಿಜ ಕ್ಯಾಲ್ಸಿಯಂ. ಕ್ಯಾಲ್ಸಿಯಂ ನಿಮ್ಮ ಎಲುಬು ಮತ್ತು ಹಲ್ಲುಗಳಲ್ಲಿ ಮುಖ್ಯವಾಗಿ ಕಾಣುತ್ತದೆ. ಆಮೇಲೆ ಭೂಮಿಯ ಉಪಗ್ರಹ ಯಾವುದು? ಚಂದ್ರ. ಆಮೇಲೆ ನೆಕ್ಸ್ಟ್ ಒಂದು ಕ್ವಶನ್, ಧ್ವನಿಯ ಎಸ್ಐ ಘಟಕ ಯಾವುದು? ಡೆಸಿಬಲ್ ಆಗುತ್ತೆ. ಡೆಸಿಬಲ್. ಕಣ್ಣಿನ ಬಣ್ಣವನ್ನು ನಿಯಂತ್ರಿಸುವ ಭಾಗ ಯಾವುದು? ಐರಿಸ್. ರಕ್ತದ ಗುಂಪು ಕಂಡು ಹಿಡಿದ ವಿಜ್ಞಾನಿ ಯಾರು? ಲ್ಯಾಂಡ್ ಸ್ಟೈನರ್. ಸಸ್ಯಗಳು ರಾತ್ರಿ ಯಾವ ಅನಿಲ ಬಿಡುತ್ತವೆ? ಕಾರ್ಬನ್ ಡೈಆಕ್ಸೈಡ್. ಬಲದ ಎಸ್ಐ ಘಟಕ ಯಾವುದು? ನ್ಯೂಟನ್. ಬಲದ. ಫಾದರ್ ಆಫ್ ಫಿಸಿಕ್ಸ್ ಎಂದು ಯಾರನ್ನು ಕರೆಯುತ್ತಾರೆ? ಐಸಾಕ್ ನ್ಯೂಟನ್. ಹಾಗೆ ಲಾಸ್ಟ್ ಪ್ರಶ್ನೆ, ಸೂರ್ಯನಿಂದ ಭೂಮಿಗೆ ಬೆಳಕು ಬರಲು ಎಷ್ಟು ಸಮಯ ಬೇಕು? ಸುಮಾರು 8 ನಿಮಿಷ 20 ಸೆಕೆಂಡ್. ಓಕೆ. ಈ ಒಂದು ವಿಡಿಯೋದಲ್ಲಿ 25 ಕ್ವಶನ್ ಕಂಪ್ಲೀಟೆಡ್ ಮಾಡಿದ್ದೀನಿ. ಹಾಗೆ ಡೇ 15 ಕೂಡ ಕಂಪ್ಲೀಟೆಡ್ ಆಯಿತು. ಇನ್ನು ನಿಮಗೆ ಆರ್ಮಿಯಲ್ಲಿ ಮೋಕ್ ಟೆಸ್ಟ್ ವಿಡಿಯೋ ಹಾಕ್ತೀನಿ. ಮೋಕ್ ಟೆಸ್ಟಲ್ಲಿ ಸೈನ್ಸ್ ಆಗಿರ್ಬೋದು, GK ಆಗಿರ್ಬೋದು, ರೀಸನಿಂಗ್ ಆಗಿರ್ಬೋದು. ಸೊ 3 ಇಂಪಾರ್ಟೆಂಟ್ ಕ್ವಶನ್ಸ್ ಡಿಸ್ಕಷನ್ ಮಾಡೋಣ. ಮೋಕ್ ಟೆಸ್ಟ್ ಆಗಿರುತ್ತೆ. ಎಕ್ಸಾಮ್ ನಿಮ್ಮದು ತುಂಬ ಕಡಿಮೆ ದಿನ ಇದೆ. ಹಾಗಾಗಿ ಇನ್ನೂ ಯಾರು ಪ್ರಿಪರೇಷನ್ ಮಾಡ್ತೀರಾ ಮಾಡಿರಿ. ಹಾಗೆ MR ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗ್ತವೆ. ಸೊ ಅದು ಕೂಡ ಮೋಕ್ ಟೆಸ್ಟ್ ವಿಡಿಯೋ ಇನ್ಮೇಲೆ MR ಮೋಕ್ ಟೆಸ್ಟ್ ಬರ್ತವೆ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಆನ್ ಮಾಡ್ಕೊಂಡಿರಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ಸಿಗ್ತವೆ. ಹಾಗೆ ಇನ್ನೂ ಎಕ್ಸ್ಟ್ರಾ ಏನಾದರೂ PDFs ನೋಟ್ಸ್ ಬೇಕಾದರೆ ವಾಟ್ಸಪ್ ಗ್ರೂಪ್ ಇದೆ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಜಾಯ್ನ್ ಆಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್. ಲವ್ ಯು ಆಲ್. ಬೈ.